ಯಾರೇ ಮನ ಕಟ್ಟಾಕಿದ್ದು? ಮೇಡಮ್ ನೀವ್ ಯಾಕೆ Tell her to get out! Get out! ಈಗ ಹೊರಗೆ ಹೋಗಕ್ಕೆ ಸರ್ ನಾನು ಆಕಿ ಒಂದ್ ಮಾತಾಡಿದ್ರು ಗುಂಡು ನಿನ್ ತಲೆಯಾಗಿ ಇಳಿತೈತಿ. ಆಕಿ ಆರ್ಯನ್ ಕಣ್ಣಿಗೆ ಬೀಳಬಾರ್ದು. ಅದು ಮೇಡಮ್ ನೀವೀಗ ಹೊರಡಿ ಮೇಡಮ್. ಸರ್ ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಯಾ ಮಯೂರ್, ಪ್ಲೀಸ್ ಕಮ್. ಮ್ಯಾಮ್, ರಾಜನಂದಿನಿ ಫ್ಯಾಬ್ರಿಕ್ಸ್ನಿಂದ ಪ್ರಭು ದೇಸಾಯಿ ಅನ್ನೋ ಹೆಸರಿಗೆ ಟ್ರಾನ್ಸಾಕ್ಷನ್ ಆಗಿದೆ ಮ್ಯಾಮ್. ಪ್ರಭು ದೇಸಾಯಿ ಯಾರದು? ಅವ್ರ ಡೀಟೇಲ್ಸ್ ನೋಡಿದ್ರೆ ಅವ್ರು ನೇಕಾರರು ಬೆಳಗಾವಿಲಿದ್ದಾರೆ ಅಂತ ಗೊತ್ತಾಗ್ತಿದೆ ಮ್ಯಾಮ್. ನೆನ್ನೆ ರಾತ್ರಿನೇ ಟ್ರಾನ್ಸಾಕ್ಷನ್ ಆಗಿದೆ. ಆ್ಯಂಡ್ ಇದ್ರ ಬಗ್ಗೆ ಇನ್ವಾಯ್ಸ್ ಆಗಲಿ ಕೊಟೇಶನ್ ಆಗಲಿ ಯಾವುದೂ ಸಿಗ್ತಾ ಇಲ್ಲ. ಜಸ್ಟ್ ಬ್ಯಾಂಕ್ ಡೀಟೇಲ್ಸ್ ಬಿಟ್ರೆ. ಪ್ರಭು ದೇಸಾಯಿ, ಬೆಳಗಾವಿ. ಅವ್ರ ಬಗ್ಗೆ ಬೇರೆ ಏನು ಡೀಟೇಲ್ಸ್ ಸಿಕ್ಕಿಲ್ವಾ? ಇಲ್ಲ ಮ್ಯಾಮ್, ಬೇರೇನೂ ಸಿಗ್ತಾ ಇಲ್ಲ. ಆಲ್ ರೈಟ್, ಥ್ಯಾಂಕ್ ಯು ಮಯೂರ್. ಸರ್ ಪ್ಲೀಸ್ ಸರ್, ನಾನು ಹೇಳೋದನ್ನ ಕೇಳಿ. ಕೇಶ, ನೀ ಸಾಯ್ದ ಈಕಿಗೆ ಬುದ್ಧಿ ಬರಂಗಿಲ್ಲನ? ಎಸ್ ಪಿ ಅವಸರ ಮಾಡಬೇಡ, ಸ್ವಲ್ಪ ಈಗ. ಮಾತಾಡೋದಕ್ಕಿಂತ ಮೊದಲು ಗನ್ ಇಟ್ಬಿಟ್ರೆ ಮಾತಾಡೋದು ಹೇಗೆ? ನಾನು ಇಲ್ಲಿಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಏನೈತಿ ಮಾತಾಡಕ್ಕ? ಸರ್ ದಯವಿಟ್ಟು ಕೋಪ ಮಾಡ್ಕೋಬೇಡಿ ಸರ್. ಮೊದಲಿದನ್ನ ತಗೊಳ್ಳಿ ಸರ್, ತಾಯಿ ಪ್ರಸಾದ. ನನ್ನ ಸೌದತ್ತಿಗೆ ಹೋಗಿದೆ. ಇದು ಜೋಗ್ಳಬಾವಿ ಸತ್ಯವನ್ ಪ್ರಸಾದ. ತಗೊಳ್ಳಿ ಸರ್. ಪ್ರಸಾದ ಬೇಡ ಅನ್ಬಾರ್ದು ಸರ್, ಪ್ಲೀಸ್ ತಗೊಳ್ಳಿ.
ಲೇ ದೋಸ್ತ, ಇಲ್ಲೇ ಮಲಗಿದ್ದೀನಿ. ರಾತ್ರಿ ಅಂತೂ ನಿಮ್ಮ ಮಡಗೋದನ್ನ ಕಾಣವಲ್ಲೆ. ಸರಿ ಬಿಡು, ಇಲ್ಲೇ ಮಲಗು. ನೀನೇ ನಂಗೆ ಬರ ಆಗೋದಿಲ್ಲ. ಅನು, ಇಲ್ಲಿ ಕೇಳೋ ಎಲ್ಲ ಸೌಂಡ್ಗಳು ಪೇಷಂಟ್ ತಲೆಯೊಳಗೆ ಯಾವುದೋ ತೀರದಲ್ಲಿ ಕೇಳ್ದಾಗಿರುತ್ತೆ. ಸ್ವಲ್ಪ ಹೊತ್ತು ಅಷ್ಟೇ, ಯು ವಿಲ್ ಬಿ ಬ್ಯಾಕ್. ಆರ್ಯ ಸರ್ ಆಗಿನ ಅಥವಾ SP ಆಗಿನ ಸರ್? ಅದು ಎದ್ದಾಗ ಗೊತ್ತಾಗುತ್ತೆ. ಡೋಂಟ್ ವರಿ, ನಾನಿದ್ದೀನಲ್ಲ. ಅವರು ಕೊಟ್ಟಿರೋದು ಮೈಲ್ಡ್ ಡೋಸ್. ಮೈಲ್ಡ್ ಟೇಕ್ ಕೇರ್. ಒಂದು ವೇಳೆ ಅವ್ರೇನಾದರೂ ಆರ್ಯ ಸರ್ ಆಗಿ ಎಚ್ಚರಾದ್ರೆ ನಾನು ಅವ್ರ ಕಣ್ಮುಂದೆ ಇರೋಕ್ಕಾಗಲ್ಲ ಸರ್. ವೈ? ಅದರಲ್ಲೇನು ತೊಂದರೆ? ಓ ಯಾ, ಆರ್ಯನ ಪ್ರಕಾರ ನೀನು ಇಲ್ಲಿ ಹೇಗೆ ಬಂದೆ ಅನ್ನೋ ಪ್ರಶ್ನೆ ಹೇಳುತ್ತೆ. ರೈಟ್, ಓಕೆ. ಸಾರಿ ಸರ್, ನೀವು ಎಚ್ಚರಾದಾಗ ನಾನು ನಿಮ್ಮ ಕಣ್ಮುಂದೆ ಇರೋಕ್ಕಾಗಲ್ಲ. ಇಲ್ಲ, ಗಾಬರಿ ಪಡೋಂಥದ್ದು ಏನಿಲ್ಲ ಜಂಡೆ. ಅಮ್ಮ ಜಸ್ಟ್ ದಾದನ ಮೀಟ್ ಮಾಡ್ಬೇಕಂತೆ. ದಾದ ಎಲ್ಲಿದ್ದಾರೆ? ಅದು ಇವತ್ತೊಂದು 1 hour ಫ್ರೀ ಮಾಡಿಕೊಂಡು ಅಮ್ಮನ ಬಂದು ನೋಡ್ಕೊಂಡು ಹೋಗಿ ಹೇಳ್ತಾರೆ ಜಂಡೆ. ಇಟ್ಸ್ ವೆರಿ ಇಂಪಾರ್ಟೆಂಟ್, ಪ್ಲೀಸ್. ಸರಿ, ನಾನು ಅವ್ರ ಹತ್ರ ಮಾತಾಡ್ತೀನಿ ಹರ್ಷ ಸರ್. ಮಾತಾಡೋದಲ್ಲ ಜಂಡೆ, ಅವ್ರ ಸ್ಕೆಡ್ಯೂಲ್ ಹೇಗಿರುತ್ತೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಪ್ಲೀಸ್ ಅವ್ರನ್ನ 1 hour ಕನ್ವಿನ್ಸ್ ಮಾಡಿ ಮನೆಗೆ ಕರ್ಕೊಂಡ್ಬರ್ತೀರಾ? ಆಮೇಲೆ ಬೇಕಾದ್ರೆ ಅವ್ರು ವಾಪಸ್ ಹೋಗಲಿ, ಅಮ್ಮ ಅರ್ಥ ಮಾಡ್ಕೊತಾರೆ. ಆ್ಯಕ್ಚುಲಿ ಆರ್ಯ ಸರ್ ನನ್ನ ಕಾಂಟ್ಯಾಕ್ಟಲ್ಲೂ ಇಲ್ಲ. ಅವರು ಸಿಕ್ಕಿದ ಕೂಡಲೇ ಮನೆಗೆ ಬರೋ ಎಲ್ಲ ವ್ಯವಸ್ಥೆನೂ ನಾನು ಮಾಡಿಸ್ತೀನಿ. ಬಟ್ ಪ್ಲೀಸ್ ಬೇಗ ಮಾಡಿ. ನಾನು ನಿಮ್ಮನ್ನು ನಂಬಿದ್ದೀನಿ ಜಂಡೆ. ಅಮ್ಮ ಪ್ರಶ್ನೆ ಮಾಡಿದಾಗ ನಾನು ಸುಳ್ಳು ಹೇಳೋಕ್ಕಾಗಲ್ಲವಾ? ಗೊತ್ತಾಯ್ತಲ್ವ ಜಂಡೆ? ಹಾಂ ಸರ್. ಯಾ, ಓಕೆ. ಮನೆಯಿಂದ ಫೋನ್ ಕಾಲ್. ಆರ್ಯನ ಅಮ್ಮ ನೋಡಬೇಕು ಅಂತ ಹೇಳ್ತಿದ್ದಾರಂತೆ. ಏನು ವಿಷಯ ಅಂತ ಏನಾದರೂ ಹೇಳಿದ್ರ ಸರ್? ಎಕ್ಸಾಕ್ಟಾಗಿ ಏನು ಅಂತ ಗೊತ್ತಿಲ್ಲ. ಹರ್ಷ ಎಷ್ಟೇ ಕಾಮಾಗಿ ಮಾತಾಡಿದ್ರು ಅಲ್ಲೇನೋ ಸೀರಿಯಸ್ ವಿಷಯ ಇದೆ ಅಂತ ಮಾತ್ರ ಗೊತ್ತಾಯ್ತು. ನೀವು ನನಗೆ ಇನ್ಫಾರ್ಮ್ ಮಾಡ್ತಿದ್ದೀರೋ ಅಥವಾ ಪರ್ಮಿಷನ್ ಕೇಳ್ತಿದ್ದೀರೋ? ಅದೇ ಸರ್, ಇದಕ್ಕೆ ನೀವೇನು ಹೇಳ್ತೀರಾ ಅಂತ ಕಾಯ್ತಾ ಇದ್ದೀನಿ. ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸದ್ಯಕ್ಕೆ ಫೋನ್ ಕಾಲ್ನ ಮರ್ತುಬಿಡಿ. ಮೊದಲು ಅವ್ರು ಎದ್ದು ಹೇಳಿ. ಈಗ ಎಷ್ಟೊತ್ತು ನಿದ್ದೆ ಮಾಡಿದ್ದಾರೆ, ಈಗ ಇನ್ನೂ ಒಂದು ಸ್ವಲ್ಪ ಹೊತ್ತು ಮಾಡಬಹುದು. ಅವರಿಗೆ ಎಚ್ಚರ ಆಗುವಾಗ ಅವರು ಯಾವ ಸ್ಥಿತಿಯಲ್ಲಿರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಅವರು ಕಾಮ್ ಡೌನ್ ಆಗೋ ಥರ ನಾನು ಟ್ರೀಟ್ ಮಾಡಿದ್ದೀನಿ. ಲೆಟ್ ಸಿ, ಅದನ್ನು ನೋಡಿ ಡಿಸೈಡ್ ಮಾಡೋಣ. ಥ್ಯಾಂಕ್ ಯು ಸರ್, ಸರಿಯಾದ ಸಮಯಕ್ಕೆ ಬಂದ್ರಿ. ವಯಸ್ಸಾಯ್ತಲ್ಲ, ಇಲ್ಲಿದ್ರೆ ಇನ್ನೂ 10 ನಿಮಿಷ ಬೇಗನೆ ಬರ್ತಿದ್ದೆ. ಆರ್ಯ ಸರ್ ಮನೆಗೆ ಹೋಗಿದಾರಲ್ಲ, ಅಲ್ಲೇನು ತೊಂದರೆ ಆಗಲ್ವಾ? ನೋ, ಏನು ತೊಂದರೆ ಆಗಲ್ಲ. ಅಲ್ಲ ಸರ್, ಯಾಕಂದ್ರೆ ಅವ್ರು ಯಾವಾಗ ಬೇಕಂದ್ರೆ ಆವಾಗ SP ಆಗಿ ಬದಲಾಗ್ತಾರೆ. ಅದರಿಂದ ಮನೇಲೇನಾದ್ರೂ ಭಯ ಪಡಬೇಡಮ್ಮ. SP ಆರ್ಯ ಆಗಿ ಯಾವಾಗಂದ್ರೆ ಆವಾಗ ಬದಲಾಗಲ್ಲ. ಐ ಮೀನ್, ಚಾನ್ಸಸ್ ಆರ್ ವೆರಿ ಲೆಸ್. ಅವನಿಗೆ ನಿದ್ದೆನೇ ಟ್ರಿಗರಿಂಗ್ ಪಾಯಿಂಟ್. ಆರ್ಯ SP ಆಗೋದಕ್ಕೂ SP ಆರ್ಯ ಆಗೋದಕ್ಕೂ ನಿದ್ದೆನೇ ಕಾರಣ. ಡೋಂಟ್ ವರಿ, ಐ ವಿಲ್ ಸ್ಪೂನ್ ಫೀಡ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಅವನು ನಿದ್ದೆ ಮಾಡೋ ಹೊತ್ತಿನಲ್ಲಿ SP ಆಗಿ ಬದಲಾಗಿರ್ತಾನೆ. ಎಚ್ಚರ ಆಗುವಾಗ ಅವನು ಸೆಲ್ಫ್ ಆಗಿ ಅಂದರೆ ಆರ್ಯ ಆಗಿರ್ತಾನೆ. ಡೋಂಟ್ ವರಿ, ವಿ ವಿಲ್ ಟ್ರೀಟ್ ದಿಸ್ ಟುಗೆದರ್. ಥ್ಯಾಂಕ್ಸ್ ಸರ್. ಎಲ್ರಿಗೂ ನಿನ್ನಷ್ಟು ಧೈರ್ಯ ಇರಲ್ಲಮ್ಮ. ನಾನು ಗಮನಿಸ್ತಾನೆ ಇದ್ದೀನಿ. ಇದು ನಿನ್ನ ಬರೀ ಧೈರ್ಯ ಮಾತ್ರವೇ ಅಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಅವ್ರನ್ನ ಕಂಡ್ರೆ ಅಷ್ಟೊಂದು ಪ್ರೀತಿನ.
ಅಮ್ಮ, ಎಲ್ಲಾನು ನಿನ್ನ ಮೇಲೆ ಭಾರ ಹಾಕಿ ನಡೀತಿದ್ದೀನಿ. ನನಗೀಗ ಏನು ಹೇಳೋದೋ ಗೊತ್ತಾಗ್ತಿಲ್ಲ ತಾಯಿ. ಎಲ್ಲಾನು ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಕೊಟ್ಟಿದ್ಯೋ ಇವತ್ತು. ಹೀಗೆ ನಮ್ಮ ಜೊತೆ ಇದ್ದು ಕಾಪಾಡು. ಆರ್ಯ ಸರ್ ಆದಷ್ಟು ಬೇಗ ಸಂಪೂರ್ಣವಾಗಿ ಗುಣ ಆಗಬೇಕು. ಕಾಪಾಡು ತಾಯಿ. ನಾನು ಅವರು ಯಾವಾಗಲೂ ಜೊತೆಯಾಗಿರೋ ಹಾಗೆ ಆಶೀರ್ವಾದ ಮಾಡು. ಐ ಮಿಸ್ ಯು ಅನು. ಐ ಮಿಸ್ ಯು ಟೂ ಸರ್. ನಿಮ್ಮನ್ನು ಈಗಲೇ ಮೀಟ್ ಮಾಡಿ ಮಾತಾಡಿಸ್ಬೇಕು ಅನ್ನಿಸ್ತಿದೆ. ಪರವಾಗಿಲ್ಲ ಆರ್ಯ, ನಾನೇ ತಗೊಳ್ತೀನಿ ಬಿಡು. ಬೆಳಗ್ಗೆಯಿಂದ ಏನೂ ತಿಂದೇ ಇಲ್ವಂತೆ. ಹಠದಿಂದ ಊಟ ಏನು ಬಿಟ್ಟಿಲ್ಲ, ತಿನ್ನಕ್ಕಾಗ್ಲಿಲ್ಲ ಅಷ್ಟೆ. ಈಗ ನಿನ್ನ ನೋಡಿ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗ್ತಾ ಇದೆ. ನಾನು ನಿನ್ನ ಕೆಲಸಕ್ಕೆ ತೊಂದರೆ ಮಾಡಿದ್ನ ಆರ್ಯ? ಇಲ್ಲಮ್ಮ, ಏನೂ ತೊಂದರೆ ಇಲ್ಲ. ವಾಪಸ್ ಹೋಗ್ಬೇಕಷ್ಟೆ. ಕೆಲಸ ಇನ್ನೂ ಬಾಕಿ ಇದೆ. ಅರ್ಥ ಆಗತ್ತೆ. ಕಾರ್ಯ ಪೂರ್ಣ ಆಗೋವರೆಗೂ ಕೈ ಬಿಡೋನಲ್ಲ ಈ ಆರ್ಯ. ಎಲ್ಲ ಓಕೆ ತಾನೆ? ಏನು ತೊಂದರೆ ಇಲ್ಲ ಅಲ್ವಾ? ಏನು ತೊಂದರೆ ಇಲ್ಲಮ್ಮ. ತೊಂದರೆ ಆಗೋದಕ್ಕೆ ಹೇಗೆ ಸಾಧ್ಯ? ಎವ್ರಿಥಿಂಗ್ ಇಸ್ ಫೈನ್. ಹಾಗಾದ್ರೆ ಈಗಲೇ ಹೊರಡ್ತೀನಿ ಅಂತ ಹೇಳ್ಬೇಡ ಕಣೋ, ಸ್ವಲ್ಪ ತಿದ್ದು ಹೋಗು. ಸರಿಮ್ಮ. ಸ್ವಂತ ಮಗನ್ ಮೇಲೆ ಇಲ್ದೇ ಇರೋ ಈ ಕನ್ಸರ್ನ್ ಅಳಿಯನ್ ಮೇಲೆ ಯಾಕೆ? ಐ ಜಸ್ಟ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಬ್ರೋ ಇಲ್ಲೋ ಯಾವಾಗ್ಲೂ ಇವ್ರ ಕಣ್ಮುಂದೆನೇ ಇರ್ಬೇಕಾ? ಇವ್ರದ್ದೇನೋ ಹಳೆ ಸೀಕ್ರೆಟ್ ಇದೆ ಅನ್ಸುತ್ತೆ. ಎಲ್ ಬ್ರೋ ಇನ್ಲೋ ಅದನ್ನ ಹೊರಗಡೆ ಹೇಳ್ಬಿಡ್ತಾರೋ ಅನ್ನೋ ಭಯನಾ ಈ ಮಾಮಿನ್ ಲಾಗೆ? ಒಂದು ಅರ್ಥ ಆಗ್ತಿಲ್ಲ. ದಾದಾ, ಅಮ್ಮ ಹೇಳ್ದಂಗೆ ಸ್ವಲ್ಪ ತಿದ್ದು ಹೊರಡಿ ಪ್ಲೀಸ್. ನೀವಿಲ್ಲ ಅಂದ್ರೆ ನನ್ಗೆ ಯಾಕೋ ತಲೆನೇ ಓಡಲ್ಲ. ಎಷ್ಟೇ ಕೆಲಸ ಇದ್ರು ಮನೆಗೆ ಬಂದು ಹೋಗೋ ಹಾಗೆ ಮಾಡ್ಕೋ ಆರ್ಯ, ಪ್ಲೀಸ್. ಅಮ್ಮ, ಇಷ್ಟೊಂದು ಬೇಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲಮ್ಮ. ನಿಜ ದಾದಾ, ನೀವು ಇದ್ರೇನೆ ನಮಗೇನೋ ಒಂಥರ ಸಮಾಧಾನ. ಇಲ್ಲಾಂದ್ರೆ ಈ ಬ್ರೇಕು ಸ್ಟ್ಯಾಂಡ್ ಇಲ್ದಿರೋ ಸೈಕಲ್ ತರ ಅನ್ಸೋಕ್ ಶುರು ಆಗ್ಬಿಡುತ್ತೆ. ಈ ಪೆಡ್ಲಿಂಗ್ ಎಲ್ಲಿಗಂತ ಗೊತ್ತಿಲ್ಲದೆ ಪೆಡ್ಲಿಂಗ್ ಮಾಡ್ತಾನೇ ಇರಬೇಕು. ನಿಲ್ಸಕ್ಕೆ ಸಪೋರ್ಟೇ ಇರಲ್ಲ ನೋಡಿ. ಹರ್ಷ, ನನ್ನನ್ನ ಸೈಕಲ್ ಸ್ಟ್ಯಾಂಡ್ ಮಾಡಿಬಿಟ್ಟೆ ಅಲ್ಲ ನೀನು. ಏನಾಯ್ತೆ? ಬೆಳಗಾಗೋವರೆಗೂ ಮಲ್ಕೋಬಾರ್ದಾ? ಏನಿಲ್ಲ ಸುಬ್ಬು, ಮಗಳು ಆಫೀಸ್ಗೆ ಹೋದ್ಲು ಅಷ್ಟೇ. ಇಷ್ಟು ಬೇಗ? ಅದೇನೋ ಆರ್ಯ ಸರ್ನ ಮೀಟ್ ಮಾಡಬೇಕು, ಆಫೀಸ್ ಶುರು ಆಗಕ್ಕೆ ಮುಂಚೆನೆ ಹೊರಡ್ತೀನಿ ಅಂತ ಹೊರಟ್ಲು. ಅದು ಸರಿನೇ. ಅಷ್ಟೇ ಆದರೂ ಆಫೀಸಲ್ಲಿ ತಮ್ಮ ಪರ್ಸನಲ್ ಕೆಲಸ ಮಾಡ್ಕೊಳಕ್ ಆಗಲ್ವಲ್ಲ? ಸುಬ್ಬು, ಅದ್ರ ಬಗ್ಗೆ ಏನು ಯೋಚನೆ ಮಾಡಿದೆ? ಯಾವುದ್ರ ಬಗ್ಗೆನೆ? ನಿನ್ ತಲೆಯಲ್ಲಿ ಅದೇನಿದೆ ಅಂತ ಹೇಳು. ನೀನೇನೇನೋ ಯೋಚನೆ ಮಾಡ್ತಾ ಅದ್ರ ಬಗ್ಗೆ ಇದ್ರ ಬಗ್ಗೆ ಅಂತಂದ್ರೆ ನನಗೆ ಹೇಗೆ ಗೊತ್ತಾಗ್ಬೇಕು? ಅದೇ ಸುಬ್ಬು, ಮಾಗಡಿ ರೋಡ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗಿ ಬಂದ್ರೆ ನಿನ್ಗೆ ಒಳ್ಳೇದಾಗುತ್ತೆ. ಈಗೇನ್ ಕೆಟ್ಟದಾಗಿರೋದು ನನಗೆ? ಹಾಗಲ್ಲ ಸುಬ್ಬು, ಈಗಾಗ್ಲೇ ಹಾರ್ಟ್ ಆಪರೇಷನ್ ಆಯ್ತಲ್ಲ, ಇನ್ನೇನು ಆಗೋದ್ ಬೇಡ ಅಂತ ಹೋಗ್ಬಿಟ್ಟು ಬರೋಣ ಅಂತ. ಇದ್ರಲ್ಲಿ ಏನ್ ಚರ್ಚೆ ಸುಮ್ನೆ? ಹಾಗಿದ್ರೆ ನನ್ನ ಅಭಿಪ್ರಾಯ ಯಾಕೆ ಕೇಳ್ಬೇಕು ನೀನು? ಅಭಿಪ್ರಾಯ ಕೇಳಿದ್ಮೇಲೆ ಅದಕ್ಕೊಂದು ಬೆಲೆ ಇರಬೇಕು. ನೀನು ಹೇಳಿದ್ದೇ ನೀತಿ ಅನ್ನೋದಾದ್ರೆ ಅಭಿಪ್ರಾಯ ಕೇಳಬಾರ್ದು. ಪ್ರಜಾಪ್ರಭುತ್ವ ಅಂದ್ರೆ ಹೇಳು.
ಅಯ್ಯೋ ಹಾಲ್ ಬೆಲೆ ಜಾಸ್ತಿ ಆಗಿದೆ, ಅರ್ಧ ಲೀಟರ್ ಕಮ್ಮಿ ತಗೊಳ್ಳೋಣ ಅಂತ ನಾನು ಯೋಚನೆ ಮಾಡ್ತಿದ್ರೆ ನಿಂದು ಬೆಳಗ್ಗೆ ಭಾಷಣ ಶುರು ಆಯ್ತು. ಎದೋಳು ಮಾಗಡಿ ರೋಡ್ ಕಡೆ ಗಾಡಿ ಕಟ್ಟೋಣ. ಯಾವಾಗ ನೋಡಿದ್ರು ಇದೆ ಮಾತಾಡ್ತಾನೆ ಇರೋದು. ಅಮ್ಮ, ಚೆನ್ನಾಗಿ ನಿದ್ದೆ ಮಾಡಿದ್ರಾ? ಹೌ ಆರ್ ಯು ಫೀಲಿಂಗ್ ನೌ? ನನಗೇನೂ ಆಗಿಲ್ಲ. ಐ ಆಮ್ ಫೈನ್. ಆರ್ಯ ಎಲ್ಲಿ? ರಾತ್ರಿ ಬನ್ನ ಮತ್ತೆ ಯಾವಾಗ ಬರ್ತೀನಿ ಅಂದ? ಅವ್ರ ಯಾಕೆ ಇಲ್ಲಿಗೆ ಬರ್ಬೇಕು? ಅವ್ರಿಗೆ ಬೇರೆ ಮನೆನೇ ಇದೆಯಲ್ಲ. ಮಾನ್ಸಿ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾವಾಗಲೂ ಕೊಂಕ್ ಮಾತಾಡಬೇಡ. ದೇರ್ಸ್ ಅ ಲಿಮಿಟ್. ಓ, ನೀನ್ ನನ್ನ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ತಿದ್ಯಾ ಹರ್ಷ? ಗುಡ್. ನೀ ನನ್ ಮಾತನ್ನ ನಂಬಲ್ಲ ಅಲ್ಲ, ಆದ್ರೆ ನಾನ್ ಹೇಳ್ತಿರೋದು ಸತ್ಯ. ಬ್ರೋ ಇನ್ ಲಾಗೆ ಈ ಮನೆ ಮಾತ್ರ ಅಲ್ಲ, ಇನ್ನೊಂದ್ ಮನೆ ಇದೆ. ಅದೇನ್ ಹೇಳ್ತೀಯ ಸರಿಯಾಗಿ ಹೇಳು ಮಾನ್ಸಿ. ಅವನಿಗೆ ಒಂದಲ್ಲ 100 ಪ್ರಾಪರ್ಟೀಸ್ ಇದೆ. ಇದಕ್ಕೂ ಅವನ್ ಮನೆಗ್ ಬರ್ದೇ ಇರೋದಕ್ಕೂ ಏನ್ ಸಂಬಂಧ? ಪ್ರಾಪರ್ಟಿ ಬೇರೆ, ಆದ್ರೆ ಇವ್ರು ಉಳ್ಕೊಳಕ್ಕೆ ಅಂತ ಮಾಡ್ಕೊಂಡಿರೋ ಮನೆನೇ ಬೇರೆ. ಅವ್ರ ಇಲ್ಲಿಗೆ ಬರ್ದೇ ಇರೋ ದಿನ ಉಳ್ಕೊಳಕ್ಕೆ ಅಂತಾನೆ ಬ್ರೋ ಇನ್ ಲಾ ಒಂದ್ ಸೀಕ್ರೆಟ್ ಮನೆ ಮಾಡ್ಕೊಂಡಿದ್ದಾರೆ. ಮಾನ್ಸಿ, ವಿಲ್ ಯು ಪ್ಲೀಸ್ ಸ್ಟಾಪ್ ಇಟ್? ಐ ನೋ ನಿಮ್ಗೆ ಯಾರಿಗೂ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ, ಬಟ್ ನಾವ್ ಈ ಕ್ಷಣ ಅಲ್ಲಿ ಹೋದ್ರು ಬ್ರೋ ಇನ್ ಲಾ ಅಲ್ಲೇ ಇರ್ತಾರೆ. ಆಫೀಸ್ ವಿಷಯವಾಗಿ ಯಾವ್ದಾದ್ರು ಮೀಟಿಂಗ್ ಕರೆದಿರ್ತಾರೆ. ಹಿ ಡಸ್ ಇಟ್ ಆಫನ್. ಎಲ್ಲದಕ್ಕೂ ಆಫೀಸ್ನ ಗಂಟಾಕ್ಬೇಡ ಹರ್ಷ. ಕೆಲ್ಸಾನೂ ಇಲ್ಲ, ಏನೂ ಇಲ್ಲ. ಆ ಮನೆ ಏನೋ ಗುಟ್ಟಿದೆ, ಹೋಗ್ ನೋಡಿ. ಅಟ್ಲೀಸ್ಟ್ ಇಷ್ಟ ದಿನ ನಾನು ಹೇಳಿದ್ ಯಾವ್ದು ಸುಳ್ಳಲ್ಲ ಅಂತನಾದ್ರೂ ಗೊತ್ತಾಗತ್ತೆ. ಆಗ್ಲಿ, ಅದು ಆಗೋಗ್ಲಿ. ಅದು ಸುಳ್ಳು ಅನ್ನೋದಾದ್ರೆ ಇನ್ಮೇಲೆ ಹೀಗ್ ಮಾತಾಡೋದನ್ನ ನಿಲ್ಲಿಸ್ತೀಯಲ್ವಾ? ನಡಿ ಹರ್ಷ, ಹೋಗೋಣ. ಅಮ್ಮ, ಇವಳ ಮಾತು ಕೇಳ್ಕೊಂಡು ನೀವು ನೋಡೇ ಬಿಡೋಣ ಆರ್ಯ ಎಲ್ಲಿದ್ದಾನೆ ಅಂತ. ಫೈನಲಿ ನಿಮಗೆ ಸತ್ಯ ತಿಳ್ಕೊಬೇಕು ಅನ್ನಿಸ್ತಲ್ಲ, ಬನ್ನಿ. ಅದೇನು ಇಷ್ಟು ಬೇಗ ಬಂದ್ಯಾ? ಹೇಗೆ? ಹೀಗೆ ನೀವೆಲ್ಲೋ ನಾನಲ್ಲೇ ಸರ್. ಇನ್ಮೇಲೆ ಯಾವಾಗ್ಲೂ ಯಾವಾಗ್ಲೂ. ಅರೇ ಟೀತಲ್ಲ? ಈಗ ಬೇಡ, ಆಮೇಲೆ ತಗೋತೀನಿ. ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಆಮೇಲೆ ಬರ್ತೀನಿ. ಟೀಸ್ ರೆಡಿ. ಥ್ಯಾಂಕ್ ಯು. ನೀನು ಇಲ್ಲದೇ ಇದ್ದ ಸಮಯದಲ್ಲಿ ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಂಡೆ. ಮೊನ್ನೆ ನನಗೆ ನಿದ್ದೆ ಬರಬೇಕು ಅಂತ ಡಾಕ್ಟರ್ ನನಗೆ ಔಷಧಿ ಕೊಟ್ಟರು. ಆ ರಾತ್ರಿ ಕನಸಲ್ಲೆಲ್ಲ ನೀನೇ ನಿನಗೆ ಗೊತ್ತಾ, ಆ ಕನಸಲ್ಲಿ ನಾನು ನಿನ್ನ ಮಡ್ಲಲ್ಲಿ ಮಲ್ಕೊಂಡು ನಕ್ಷತ್ರಗಳನ್ನು ಎಣಿಸ್ತಾ ಇದ್ದೆ. ಎಷ್ಟು ಸುಂದರವಾದ ಕನಸಿತ್ತದು.
ಅಂಥ ಕನಸುಗಳೇ ಪ್ರತಿ ರಾತ್ರಿ ನನಗೆ ಬೀಳ್ತಾವೆ ಅಂತ ಹೇಳಿದ್ರೆ ನಾನು ಖುಷಿಯಿಂದ ಮಲ್ಕೊಳ್ಳೋಕೆ ತಯಾರಿದ್ದೀನಿ. ವಾವ್, ಇಂಥ ಮಹಾನ್ ಬಿಸ್ನೆಸ್ ಟೈಕೂನ್ಗೂ ಈ ತರ ಕನ್ಸುಗಳೆಲ್ಲ ಬೀಳತ್ತಾ? ನಿಜವಾಗ್ಲೂ ನಕ್ಷತ್ರನ ಎಣಿಸ್ತಿದ್ರ ಅಥವಾ ಅವೆಲ್ಲ ದುಡ್ಡಿನ ತರ ಕಾಣಿಸ್ತಿತ್ತ? ದುಡ್ಡಿಂದ ಖುಷಿ ಪಡೋ ವಯಸ್ಸನ್ನ ನಾನು ದಾಟ್ಬಿಟ್ಟಿದ್ದೀನಿ ಅಮ್ಮ. ಮನುಷ್ಯ ವಯಸ್ಸಾಗ್ತಿದ್ದ ಹಾಗೆ ಪ್ರಕೃತಿಗೆ ಹತ್ರ ಆಗೋಕೆ ಹಾತೊರಿತಾನೆ. ಬರಿಗಾಲಲ್ಲಿ ನಡೆಯೋದು, ಚಿಕ್ಕ ಮಕ್ಕಳು ಬಲೂನ್ ಮಾಡಿದಾಗ ಅದನ್ನು ತೋರು ಬೆರಳಲ್ಲಿ ಚುಚ್ಚೋದು, ಬೇವತ್ತು ತಂಗಾಳೆಯಲ್ಲಿ ಮೈಯೊಡ್ಡೋದು, ಈಗ ಇಂಥ ವಿಷಯಗಳಲ್ಲೇ ಸಂತೋಷ ಸಿಗ್ತಾ ಇದೆ. ಈ ಲಿಸ್ಟಲ್ಲೆಲ್ಲ ನಾನೇ ಇಲ್ವಲ್ಲ? ಪ್ರಕೃತಿ ಅಂತಂದ್ರೆ ಯಾರು? ನೀನೇ ಅದು. ಕನಸಲ್ಲಿ ನೀನು ನನಗೇನು ಮಾಡಿದೆ ಗೊತ್ತಾ? ಏನು? ನಿಮ್ ಗಡ್ಡ ಹೇಳಿದ್ನ? ನೀನು ನನ್ನ ಮುತ್ಕೊಂಡೆ. ಈಗ ಹೇಳು ಆ ಕನಸನ್ನ ಯಾವಾಗ ಯೂಸ್ ಮಾಡ್ತೀಯ? ಏನು ನೋಡ್ತಾ ಇದೀಯಾ? ಈಗಲೇ ನಮಸ್ ಮಾಡ್ತೀಯಾ? ಅಲ್ಲ, ಏನೋ ಶಬ್ದ ಆಯ್ತು. ಸದ್ದ? ಅನು, ನೀನಿಲ್ಲಿ? ಮಾನ್ಸಿ, ಈ ಸರ್ಪ್ರೈಸ್ನ ನಾವು ಕಣ್ಣಾರೆ ನೋಡ್ಲಿ ಅಂತ ಇಲ್ಲಿ ಕರ್ಕೊಂಡ್ ಬಂದ್ಯಾ? ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಇಂಪಾಸಿಬಲ್. ಅಂದರೆ ಬ್ರೋಯಿಂದ ರಾತ್ರಿ ಬರ್ತಾ ಇದ್ದಿದ್ದು ಈ ಅನು ಜೊತೆ ಇರಕ್ಕ? ನೋ, ಇಲ್ಲಿ ಏನೋ ಎಡವತ್ತಾಗಿದೆ. ನಾನು ಮತ್ತೆ ಫೂಲ್ ಆಗ್ಬಿಟ್ನಾ? ಯಾರೀ ಪ್ರಭು ದೇಸಾಯಿ? ರಾತ್ರಿ ನಮ್ಮ ಕಂಪನಿಯಿಂದ ಅಷ್ಟು ದೊಡ್ಡ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅಂದರೆ ಅವ್ರು ಮೊದಲಿಂದಾನೇ ಪರಿಚಯ ಇರೋರೇ ಆಗಿರಬೇಕು. ಅದೂ ಅಲ್ಲದೆ ಈ ಡೀಲರ್ಸ್ ಎಲ್ಲ ಈಗ ಅನುನ ಕೊಂಡಾಡ್ತಿದ್ದಾರೆ ಅಂದರೆ ಅವಳದೇನೋ ಆಟ ಶುರು ಮಾಡ್ಕೊಂಡಿದ್ದಾಳೆ ಅಂತಾಯ್ತು. ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಬಟ್ ಐ ಫೈಂಡ್ ಔಟ್.